ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೊನ್ನೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷವೂ ನನ್ನ ತಂದೆಯೇ ಸಿಎಂ ಆಗಿ ಇರ್ತಾರೆ ಎಂಬ ಹೇಳಿಕೆಗೆ ಡಿಸಿಎಂ ಡಿಕೆ ಬಣದ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಡಿಕೆ ಬಣದ ಆಪ್ತರ ಹೇಳಿಕೆ ಬಗ್ಗೆ ದಾವಣಗೆರೆಯಲ್ಲಿ ಸಿಎಂ ಸಿಡಿಮಿಡಿಗೊಂಡ್ರು. ಪದೇ ಪದೇ ಅಧಿಕಾರ ಹಂಚಿಕೆಯ ಬಗ್ಗೆ ಕೇಳ್ತೀರಾ, ಹೋಗಿ ಅವನನ್ನೇ ಕೇಳಿ ಅಂತ ಕಿಡಿಕಾರಿದ್ರು. ಬಸವರಾಜ್ ಅವರು ಸರ್ ಒಂದು ಕ್ಲೈಮ್ ಮಾಡಬೇಕು 2.5 ವರ್ಷ ಆಗಿದ್ದಲ್ಲ ಅಂತ ಹೇಳಿ ಪುನಃ ಇದಕ್ಕೆ ಬರ್ರಿ ನೀವು ಶಿವಗಂಗಾ ಬಸವರಾಜ್ ಅವರು ಅವ್ರನ್ನೇ ಕೇಳ್ರಿ. ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಅವ್ರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಶಿವಗಂಗಾ ಬಸವರಾಜ್ ಅವರು ಸರ್ ಒಂದು ಕ್ಲೈಮ್ ಮಾಡಬೇಕು 2.5 ವರ್ಷ ಆಗಿದ್ದಲ್ಲ ಅಂತ ಹೇಳಿ ಪುನಃ ಇದಕ್ಕೆ ಬರ್ರಿ ನೀವು ಶಿವಗಂಗಾ ಬಸವರಾಜ್ ಅವರು ಅವ್ರನ್ನೇ ಕೇಳ್ರಿ. ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಅವ್ರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಶಿವಗಂಗಾ ಬಸವರಾಜ್ ಅವರು ಸರ್ ಒಂದು ಕ್ಲೈಮ್ ಮಾಡಬೇಕು 2.5 ವರ್ಷ